ಕುಬೋಟಾ MU ಸೀರೀಸ್ ಅಂತ. MU ಸೀರೀಸ್ ಅಲ್ಲಿ 4501 45 HP ಟ್ರ್ಯಾಕ್ಟರ್. ಒಂದು ಬೆರಳಲ್ಲೇ ತಿರುಗಿಸಬಹುದು ಇದು. ಅಂದ್ರೆ ಅಷ್ಟು ಸ್ಮೂತ್ ವರ್ಕ್ ಆಗಿರ್ತದೆ. ಓಕೆ. ಕ್ಲಚ್ ಸ್ಮೂತ್ ಆಗಿರ್ತದೆ ಇದು. ಇದು ಬಂದು ಇಂಜನ್ ಕ್ಲಚ್, ಇದು ಬಂದು PTO ಕ್ಲಚ್. ಅದರಿಂದ ಇದು ಡ್ಯುಯಲ್ ಕ್ಲಚ್ ಗಾಡಿ ಇದು. ಈ ಟ್ರ್ಯಾಕ್ಟರ್ 45 HP. ಇವತ್ತಿನ ಪ್ರೈಸ್ ಬಂದು 10,20,000 ಇದೆ ಆನ್ ರೋಡ್. ಜಸ್ಟ್ ಒಂದು ಕಸ್ಟಮರ್ ಒಂದು ಫೋನ್ ಮಾಡಿದ್ರೆ ಸಾಕು, ಅಲ್ಲೇ ಜಾಗಕ್ಕೆ ಹೋಗಿ ಸರ್ವಿಸ್ ಆಗಿರ್ಬೋದು ಇಲ್ಲ ಪ್ರಾಬ್ಲಮ್ ಏನಾಗಿರ್ಬೋದು ಅದ್ರದ್ದು ಸೊಲ್ಯೂಷನ್ ಎಲ್ಲ ಮುಗಿಸಿ ಬರ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಏನಪ್ಪ ಇವನು ಟ್ರ್ಯಾಕ್ಟರ್ ಓಡಿಸ್ತಿದ್ದಾಳ ಅಂತ ನೀವು ಕೇಳ್ಬೋದು. ಬಟ್ ಇಲ್ಲ, ನನಗೆ ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಬರಲ್ಲ. ಆದರೂ ಕೂಡ ನಮ್ಮ ರೈತರಿಗೆ ಮುಖ್ಯವಾಗಿ ಏನು ಬೇಕು ಹೇಳಿ, ಸೊ ಜಮೀನನ್ನ ಕೆಲಸ ಮಾಡಬೇಕು ಅಂತಂದರೆ ಟ್ರ್ಯಾಕ್ಟರ್ ಬೇಕೇ ಬೇಕಾಗುತ್ತೆ. ಆದರೆ ಲೇಟೆಸ್ಟ್ ಬಂದಿರುವಂಥ ಟ್ರ್ಯಾಕ್ಟರ್ ಆಗಿರ್ಬೋದು, ಸ್ಪೆಷಾಲಿಟಿ ಇರುವಂಥ ಟ್ರ್ಯಾಕ್ಟರ್ ಆಗಿರ್ಬೋದು, ರೈತರಿಗೆ ಕಡಿಮೆ ಬೆಲೆಗೆ ಸಿಗುವಂಥ ಟ್ರ್ಯಾಕ್ಟರ್ ಯಾವುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದಿಲ್ಲ. ಅದಕ್ಕೆ ನಾನಿವತ್ತು ದೇವನಹಳ್ಳಿಯ ಶ್ರೀ ಮಾರುತಿ ಟ್ರ್ಯಾಕ್ಟರ್ ಶೋರೂಮಿಗೆ ಬಂದಿದ್ದೀನಿ. ಇವತ್ತು ನಿಮಗೆ ಇಲ್ಲಿರುವಂತಹ ಬೇರೆ ಬೇರೆ ಮಾಡೆಲ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಟ್ರ್ಯಾಕ್ಟರ್ ಅನ್ನ ಪರ್ಚೇಸ್ ಮಾಡಬೇಕು ಅನ್ನೋದು. ಸೊ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಸರ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ ಸರ್, ಈಗ ರೈತರಿಗೆ ಜಮೀನಿನ ಕೆಲಸಕ್ಕೆ ಟ್ರ್ಯಾಕ್ಟರ್ ಬೇಕೇ ಬೇಕಾಗುತ್ತೆ. ಸೊ ಈಗ ಲೇಟೆಸ್ಟ್ ಬಂದಿರೋ ಟ್ರ್ಯಾಕ್ಟರ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದಾ ಸರ್? ಆ್ಯಂಡ್ ಅದು ಬೆಸ್ಟ್ ಇರಬೇಕು, ಪರ್ಫಾರ್ಮೆನ್ಸು ಚೆನ್ನಾಗಿರಬೇಕು, ಸ್ಪೆಷಾಲಿಟಿನೂ ಅಷ್ಟೇ ಸಖತ್ತಾಗಿರಬೇಕು. ಓಕೆ, ಸೊ ಈಗ ಇದ್ರ ಬಗ್ಗೆ ಹೇಳ್ತೀರಾ? ಓಕೆ, ಇದು ಯಾವ್ದಣ್ಣ? ಇದು ಬಂದು ಕುಬೋಟಾ MU ಸೀರೀಸ್ ಅಂತ. MU ಸೀರೀಸ್ ಅಲ್ಲಿ 4501. ಇದು ಒಂದು 45 HP ಟ್ರ್ಯಾಕ್ಟರ್. ಇದು ನಿಮ್ಗೆ 45 HP ಟ್ರ್ಯಾಕ್ಟರ್ ಅಂದ್ರೆ ಏನಪ್ಪ ಯೂಸ್ ಅಂದ್ರೆ ಮಲ್ಟಿ ಪರ್ಪಸ್. MU ಸೀರೀಸ್ ಅಂದ್ರೆ ಮಲ್ಟಿ ಯುಟಿಲಿಟಿ ಅಂತ. ಇಲ್ಲಿ MU 4501 ಅಂತ ನೀವು ನೋಡ್ತಾ ಇದ್ದೀರಿ. ಇದು ಮಲ್ಟಿ ಯುಟಿಲಿಟಿ ಅಂತ, ಎಲ್ಲಾ ಕೆಲಸಕ್ಕೂ ಆಗಂತ ಟ್ರ್ಯಾಕ್ಟರ್ ಇದು. ಓಕೆ, ಏನೇನ್ ಕೆಲಸ ಮಾಡಬಹುದು ಮಲ್ಟಿ ಪರ್ಪಸ್ ಅಂದ್ರೆ? ಮಲ್ಟಿ ಪರ್ಪಸ್ ಅಂದ್ರೆ ಇವಾಗ ನೀವು ಒಂದು ಯಾವ್ದಾನ ಒಂದು ದೊಡ್ಡ ಟ್ರ್ಯಾಕ್ಟರ್ ತಗೊಂತೀರಿ, ಅದು ನೀವು ಯಾವ್ದಾನ ಒಂದು ಟ್ರಾಲಿ ಕೆಲಸಕ್ಕೆ ಏನಾನ ಹಾಕ್ಬೇಕಂದ್ರೆ ಮೈಲೇಜ್ ಸಾಲಲ್ಲ. ಇನ್ನೊಂದು ಏನಾನ ಕಲ್ಟಿವೇಶನ್ ಏನಾನ ಮಾಡ್ಬೇಕಂದ್ರೆ ಮೈಲೇಜ್ ಸಾಲಲ್ಲ, ಹಂಗಿರ್ತದೆ. ಇವಾಗ ಇದು 45 HP ಬಂದು ಇದು ಎಲ್ಲಾ ಕೆಲ್ಸಕ್ಕೂ ಆಗೋ ತರ ಇದು ರೆಡಿ ಇದೆ. ಸಪೋಸ್ ಇವಾಗ ಟ್ರಾಲಿ ಕೆಲಸಕ್ಕಾಗಿರ್ಬೋದು, ಕಲ್ಟಿವೇಶನ್ ಆಗಿರ್ಬೋದು, ರೋಟೋವೇಟರ್ ಆಗಿರ್ಬೋದು, ಬೇರೆ ಎಲ್ಲಾ ತರ ಇಂಪ್ಲಿಮೆಂಟ್ಸ್ ಇದಕ್ಕೆ ಹಾಕ್ಬೋದು. ಹಾಗಾಗಿ ಮೈಲೇಜ್ ಚೆನ್ನಾಗಿ ಬರ್ತದೆ ಇದು. ಓಕೆ, ಸೊ ಎಷ್ಟು ಮೈಲೇಜ್ ಕೊಡುತ್ತೆ? 1 ಗಂಟೆಗೆ 3 ಲೀಟರ್ ತಗೊಂತದೆ. ಓಕೆ, ಹಂಗಾಗಿ ನಿಮ್ಗೆ ಎಲ್ಲಾ ಕೆಲಸಕ್ಕೂ ಆಗಂತದ್ದು ಟ್ರ್ಯಾಕ್ಟರ್ ಇದು. ಓಕೆ, ಸೊ ಇದು ಮೇಂಟೆನೆನ್ಸ್ ಜಾಸ್ತಿನಾ ಅಥವಾ ಕಡಿಮೆನಾ? ಮೇಂಟೆನೆನ್ಸ್ ಕಡಿಮೆ ಇದು. ಸಪೋಸ್ ಇವಾಗ ನೀವು ಯಾವ್ದಾನ ಒಂದು ಬೈಕ್ ಸರ್ವಿಸ್ ಬಿಡ್ಬೇಕು ಅನ್ಕೊಂತೀರಿ, ಒಂದು ಬೈಕ್ ಸರ್ವಿಸ್ ಬಿಟ್ರೆ 4,000 to 5,000 ರೂಪಾಯಿ ಖರ್ಚಾಗಿ ಆಗುತ್ತೆ. ಸರ್ವಿಸ್ ಚಾರ್ಜ್ ಮಾಡೇ ಮಾಡ್ತಾರೆ. ಒಂದು ಕಾರ್ ಸರ್ವಿಸ್ ಬಿಡ್ಬೇಕು ಅನ್ಕೊಂತೀರಿ, ಅಲ್ಲಿ ನಿಮ್ಗೆ ಒಂದು 7,000 to 8,000 ಇಲ್ಲ ಒಂದು 10,000 ಖರ್ಚಾಗಿ ಆಗುತ್ತೆ. ನಮ್ ಟ್ರ್ಯಾಕ್ಟರ್ ಯಾವ ತರ ಅಂದ್ರೆ ಒಂದು ನಾರ್ಮಲ್ ಸರ್ವಿಸ್ಗೆ 3,000 ರೂಪಾಯಿ ಖರ್ಚು ಬರುತ್ತೆ. ಓಕೆ, ಸೊ ಎಷ್ಟು ಮಂತಿಗೊಮ್ಮೆ ಸರ್ವಿಸ್ ಬೇಕಾಗುತ್ತೆ? ಇದು ಗಂಟೆ ಲೆಕ್ಕ ನಾವು ಸರ್ವಿಸ್ ಮಾಡೋದು. ಓಕೆ, 250 ಗಂಟೆ ಒಂದು ಸರ್ವಿಸ್ ಇರ್ತದೆ. ಸೊ ಅದ್ರ ಸ್ಪೆಷಾಲಿಟಿ ತೋರಿಸಬಹುದಣ್ಣ ಈ ಟ್ರ್ಯಾಕ್ಟರ್ದು? ತೋರಿಸ್ತೀನಿ. ಓಕೆ, ಇದರಲ್ಲಿ ಏನಪ್ಪಾ ಅಂದ್ರೆ ಶಟಲ್ ಶಿಫ್ಟ್ ಗೇರ್ ಇರ್ತದೆ. ಶಟಲ್ ಶಿಫ್ಟ್ ಅಂದ್ರೆ ಇದು ನೀವು JCP ಅಲ್ಲಿ ನೋಡಿರ್ತೀವಿ. ಶಟಲ್ ಶಿಫ್ಟ್ ಯಾವ ಗೇರಲ್ಲಿ ನಾವು ಮುಂದಕ್ಕೆ ಹೋಗ್ತೀವಿ ಅದೇ ಗೇರಲ್ಲೇ ರಿವರ್ಸ್ ಹೋಗ್ಬೋದು. ಓಕೆ, ಈ ಒಂದು ಆಪ್ಷನ್ ಶಟಲ್ ಶಿಫ್ಟ್ ಅಂತೀವಿ. ಅದು ಈ 501 ಅಲ್ಲಿ ಮಾತ್ರನಾ ಅಥವಾ ಬೇರೆ ಟ್ರ್ಯಾಕ್ಟರ್? ಬೇರೆ MU ಸೀರೀಸ್ ಅಲ್ಲಿ ನಮ್ದು 5502 ಅಂತಿದೆ. ಆ ಟ್ರ್ಯಾಕ್ಟರ್ ಅಲ್ಲೂ ಇದೆ, ಈ ಟ್ರ್ಯಾಕ್ಟರ್ ಅಲ್ಲೂ ಇದೆ. ಓಕೆ, ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಆಯಿಲ್ ಇಮ್ಮರ್ಸ್ಡ್ ವೆಟ್ ಡಿಸ್ಕ್ ಅಂತ. ವೆಟ್ ಡಿಸ್ಕ್ ಬ್ರೇಕ್ ಸಿಸ್ಟಮ್ ಇದೆಯಲ್ಲ ನಮ್ಮ ಟ್ರ್ಯಾಕ್ಟರ್ ಅಲ್ಲಿ. ಬೇರೆ ಎಲ್ಲ ಟ್ರ್ಯಾಕ್ಟರ್ ಅಲ್ಲಿ ಏನಾದ್ರು ಅಂದ್ರೆ ಡಿಸ್ಕ್ ಬ್ರೇಕ್ ಇರ್ತದೆ, ಲೈನರ್ ಬ್ರೇಕ್ ಇರ್ತದೆ. ನಮ್ದ್ರಲ್ಲಿ ಯಾವ ತರ ಸಿಸ್ಟಮ್ ಅಂದ್ರೆ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ ಪ್ಲಸ್ ವೆಟ್ ಡಿಸ್ಕ್. ಅಂದ್ರೆ ಡಿಸ್ಕ್ ಪ್ಲೇಟ್ ಇರ್ತದಲ್ಲ ಬ್ರೇಕ್ದು, ಆ ಡಿಸ್ಕ್ಗಳು ಬಂದು ಆಯಿಲ್ ಒಳಗಡೆ ಮುಳುಗಿರ್ತದೆ. ಹಾಗಾಗಿ ಮೇಂಟೆನೆನ್ಸ್ ಇದು ಸಾಮಾನ್ಯವಾಗಿ ಬ್ರೇಕ್ ಸವಿಯೋದು ಆತರ ಎಲ್ಲ ಏನ್ ಪ್ರಾಬ್ಲಮ್ ಬರಲ್ಲ. ಓಕೆ, ಸೊ ಇದ್ರದ್ದು ಲೆಂತ್ ಬಂದು ಎಷ್ಟಿದೆ? ಇದು ಅಗಲ ಬಂದು ನಿಮ್ಗೆ 6 ಫೀಟ್ ಬರ್ತದೆ, 6 ಅಡಿ ಅಗಲ ಬರ್ತದೆ. ಹಂಗಾಗಿ ಯಾವ ಉಳ್ಕೊಳ್ಳೋಂತ ಚಾನ್ಸಸ್ ಏನು ಇರಲ್ಲ. ಓಕೆ, ಸೊ ಕಡಿಮೆ ಜಾಗದಲ್ಲಿ ಕೃಷಿ ಮಾಡ್ತಿದೀವಿ ಅಂದ್ರೆ ಇದು ಸ್ವಲ್ಪ ಕಷ್ಟ. ದೊಡ್ಡ ಎಕರೆ 2 ಎಕರೆ 3 ಎಕರೆ ಎಲ್ಲ ಇದ್ರೆ ಇದು ತುಂಬಾ ಒಳ್ಳೇದು. ಇನ್ನೊಂದೇನಪ್ಪ ಅಂದ್ರೆ ಇದು ಡೋಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಅಂತ ಹೇಳ್ತೀವಿ. ಈ ಒಂದು ಆಪ್ಷನ್ ನಮ್ ಕುಬೋಟಾ ಟ್ರ್ಯಾಕ್ಟರ್ ಅಲ್ಲಿ ಇದೆ. ನಾರ್ಮಲ್ ಆಗಿ ಎಲ್ಲಾ ಟ್ರ್ಯಾಕ್ಟರ್ ಅಲ್ಲೂ ಪವರ್ ಸ್ಟೇರಿಂಗ್, ಮ್ಯಾನುವಲ್ ಸ್ಟೇರಿಂಗ್ ಎಲ್ಲ ಬರ್ತದೆ. ಈ ಡ್ಯುಯಲ್ ಆಕ್ಟಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಎರಡೂ ಕಡೆ ಈ ಸಿಲಿಂಡರ್ ನೀವು ನೋಡ್ತಾ ಇದೀರಿ, ಇದು ಪವರ್ ಸ್ಟೇರಿಂಗ್ ನೀವು ಇದು ನೋಡ್ತಾ ಇದ್ರಿ. ಇದು ರಾಡ್, ಇದು ನಮ್ಮ ಟ್ರ್ಯಾಕ್ಟರ್ ಅಲ್ಲಿ ಎರಡೂ ಕಡೆ ಇರ್ತದೆ. ನೀವು ಆ ಕಡೆ ನೋಡ್ಬೋದು. ಸೊ ಬೇರೆ ಟ್ರ್ಯಾಕ್ಟರ್ ಅಲ್ಲಿ ಇರಲ್ಲ, ಒಂದ್ ಸೈಡ್ ಇರ್ತದೆ. ಓಕೆ, ಸಿಂಗಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇರ್ತದೆ. ಅದು ನಾರ್ಮಲ್ ಆಗಿ ಎಲ್ಲ ಟ್ರ್ಯಾಕ್ಟರ್ ಅಲ್ಲೂ ಇರ್ತದೆ.
ನಮ್ಮ ಟ್ರ್ಯಾಕ್ಟರ್ ಏನ್ ಸ್ಪೆಷಲ್ ಅಂದ್ರೆ ಡುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್. ಅಂದ್ರೆ ನಮ್ಗೆ ಈ ಜಾಕ್ ಬರ್ತದಲ್ಲ ಸ್ಟೇರಿಂಗ್ದು ಎರಡೂ ಕಡೆ ಇರ್ತದೆ. ಇದು ನೀವು ಟರ್ನಿಂಗ್ ಮಾಡಿದವಾಗ ಸಮಾನಾಂತರವಾಗಿ ಟೈರು ಸಮಾನಾಂತರವಾಗಿ ಟರ್ನ್ ಆಗ್ತದೆ. ಓಕೆ ಓಕೆ. ಸೊ ಟರ್ನಿಂಗಿಗೆಲ್ಲ ಇದು ಬೆಸ್ಟ್ ನಮಗೆ. ಓಕೆ, ನಿಮ್ಗೆ ಈಸಿ ಆಗಿರ್ತದೆ. ಒಂದು ಬೆರಳಲ್ಲೇ ನೀವು ಸ್ಟೇರಿಂಗ್ ತಿರ್ಗಿಸ್ಬೋದು. ಪವರ್ ಸ್ಟೇರಿಂಗ್ ನಮ್ದು ಯಾವ ತರ ಇದೆ ಅಂದ್ರೆ ನಿಮ್ಗೆ ರೋಲ್ಸ್ ರಾಯ್ಸ್ ಕಾರಲ್ಲಿ ಯಾವ ತರ ಇರ್ತದೆ ಪವರ್ ಸ್ಟೇರಿಂಗ್, ಆ ತರ ಸಿಸ್ಟಮ್ ನಮ್ಮ ಕುಬೋಟಾ ಟ್ರ್ಯಾಕ್ಟರ್ ಇದೆ. ಸೂಪರ್ ಸೂಪರ್ ಸೂಪರ್. ಸೊ ಇದು ಫಾಸ್ಟ್ ಮೂವಿಂಗ್ ಇದೆಯಾ ಹೆಂಗೆ ನಮ್ಮ ಕರ್ನಾಟಕ ಅಂತ ಬಂದಾಗ ಅಥವಾ ಬ್ಯಾಂಗ್ಳೂರ್ ಏರಿಯಾ ಅಂತ ಬಂದಾಗ? ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಟ್ರ್ಯಾಕ್ಟರ್ಗಿಂತ ಫಾಸ್ಟ್ ಮೂವಿಂಗ್ ಇರೋದು ನಮ್ದು 45 HP ಟ್ರ್ಯಾಕ್ಟರ್ 4501 ಇದೆಯಲ್ಲ, ಇದು ಎಲ್ಲದಕ್ಕಿಂತ ಫಾಸ್ಟ್ ಮೂವಿಂಗ್ ಇರೋದಿದೆ. ಸೊ ರೈತರು ಫೀಡ್ಬ್ಯಾಕ್ ಹೆಂಗಿದೆ ಅಣ್ಣ? ಅದೀಗ ವರ್ಷಕ್ಕೆ ಅಂತ ಬಂದಾಗ ಎಷ್ಟು ಸೇಲ್ ಆಗ್ತಾ ಇದೆ? ವರ್ಷಕ್ಕೆ ಅಂದ್ರೆ ನಿಮ್ಗೆ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಒಂದು 100ಗೆ ಒಂದು ಎಲ್ಲಾ ಟ್ರ್ಯಾಕ್ಟರ್ಲ್ಲೂ ನೀವು ಲೆಕ್ಕ ಹಾಕೊಂಡ್ರೆ ಒಂದು 20% ಕುಬೋಟಾ ಟ್ರ್ಯಾಕ್ಟರ್ ಸೇಲ್ಸ್ ಇದೆ. ಸೂಪರ್. ಓಕೆ. ಸೊ ಬೇರೆ ಟ್ರ್ಯಾಕ್ಟರ್ಗೆ ಕಂಪೇರ್ ಮಾಡಿದ್ರೆ ಏನಕ್ಕೆ ಬೆಸ್ಟ್ ಕುಬೋಟಾ? ಮೇನ್ ಏನಂದ್ರೆ ಇದು ವೈಬ್ರೇಷನ್ ಬರಲ್ಲ. ಓಕೆ. ಅದ್ರಲ್ಲಿ ಆಮೇಲೆ ಬೇಕಾದ್ರೆ ಚೆಕ್ ಮಾಡಿ ತೋರಿಸ್ತೀನಿ. ಗಾಡಿ ಸ್ಟಾರ್ಟ್ ಮಾಡಿ ಈ ತರ ಮೊಬೈಲ್ ಇಟ್ರು ಮೊಬೈಲ್ ಕೆಳಗಡೆ ಬೀಳಲ್ಲ. ಇದ್ರ ಮೇಲೆ ಬೇಕಾದ್ರೆ ಕಾಯಿನ್ ಇಡ್ಬೋದು. ಸ್ಟಾರ್ಟ್ ಮಾಡಿ ರನ್ನಿಂಗ್ ಅಲ್ಲಿ ಬೇಕಾದ್ರೆ ಕಾಯಿನ್ ನಿಲ್ಲಿಸಬಹುದು. ಈ ಆಪ್ಷನ್ ಬೇರೆ ಯಾವ ಟ್ರ್ಯಾಕ್ಟರ್ ಅಲ್ಲೂ ಇಲ್ಲ. ಈ ಬ್ಯಾಲೆನ್ಸರ್ ಶಾಫ್ಟ್ ಅಂತೀವಿ ನಾವು ಅದಕ್ಕೆ. ಇಂಜಿನ್ ಒಳಗಡೆ 2 ಶಾಫ್ಟ್ ಇರ್ತದೆ. ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇರ್ತದೆ ಆ ಶಾಫ್ಟ್ ಇರೋದ್ರಿಂದ ಏನಾಗ್ತದೆ ವೈಬ್ರೇಷನ್ ಬರಲ್ಲ. ವೈಬ್ರೇಷನ್ ಬಂದಿಲ್ಲ ಅಂದ್ರೆ ಮೈಲೇಜ್ ಚೆನ್ನಾಗಿರ್ತದೆ. ಈ 45 HP ಟ್ರ್ಯಾಕ್ಟರ್ ನೀವು ಬೇರೆ ಕಂಪ್ನಿಯಲ್ಲಿ ಯಾವ್ದಾನ ಓದುವಾಗ ಗಂಟೆಗೆ ಒಂದು 5 ರಿಂದ 6 ಲೀಟರ್ ಡೀಸೆಲ್ ತಗೊಂತದೆ. ನಮ್ದು 3 ಲೀಟರ್ ತಗೊಂತದೆ. ಹಂಗಾಗಿ ನಿಮ್ಗೆ ಅಲ್ಲಿ ಏನಾಯ್ತು 1 ಗಂಟೆಗೆ 3 ಲೀಟರ್ ಸೇವ್ ಆಗುತ್ತೆ. 3 ಲೀಟರ್ಗೆ ಏನ್ ಪ್ರೈಸ್ ಇದೆ ಇವಾಗಿನ ರೇಟ್ ಪ್ರಕಾರ? 3 ಲೀಟರ್ಗೆ ಒಂದು 280 ರಿಂದ 300 ರೂಪಾಯಿ. 1 ಗಂಟೆಗೆ 300 ರೂಪಾಯಿ ಸೇವ್ ಆದ್ರೆ ಅಟ್ಲೀಸ್ಟ್ ಒಂದು 100 ಗಂಟೆಗೆ ಹೊಡೆದ್ರೆ ಎಷ್ಟು ಸೇವ್ ಆಗ್ಬೋದು ನೀವೇ ಲೆಕ್ಕ ಹಾಕಿ. ನೋಡಿ ನಾನು ಅವಾಗ್ಲೇ ಹೇಳ್ದೆ ಇದು ಪವರ್ ಸ್ಟೇರಿಂಗ್ ಸ್ಮೂತ್ ಆಗಿರ್ತದೆ ಅನ್ಬಿಟ್ಟು. ಇವಾಗ ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಒಂದು ಬೆರಳಲ್ಲಿ ತಿರುಗಿಸ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದ್ನಲ್ಲ ಅದೇ ತರಾನೇ ನೋಡಿ, ಒಂದ್ ಬೆರಳಲ್ಲಿ ನಾನು ತಿರ್ಗಿಸಿದ್ನಲ್ಲ ಆತರ ಒಂದು ಬೆರಳಲ್ಲೇ ತಿರುಗಿಸ್ಬೋದು. ಇದು ಅಂದ್ರೆ ಅಷ್ಟು ಸ್ಮೂತ್ ವರ್ಕ್ ಆಗಿರ್ತದೆ. ಬ್ರೇಕ್ ಸಿಸ್ಟಮ್ ಅಷ್ಟೇ ನೀವು ನೋಡಿರ್ಬೋದು. ಇಲ್ಲಿ ಪೆಡಲ್ ಸಿಸ್ಟಮ್ ಬ್ರೇಕ್ ಬರ್ತದೆ ನಮ್ಗೆ. ಬೇರೆ ಟ್ರ್ಯಾಕ್ಟರ್ ಆಗಿರ್ಬೋದು ಕೆಳಗಡೆಯಿಂದ ಬಂದು ಹಿಂಗ್ ಬಂದಿರ್ತದೆ. ಅದು ಪ್ರೆಸ್ ಮಾಡೋದಕ್ಕೆ ತುಂಬಾ ಕಷ್ಟ. ಬ್ರೇಕ್ ಹಿಡಿಬೇಕು ಅಂದ್ರೆ ಸುಮ್ನೆ ನೀವು ಅದ್ರ ಮೇಲೆ ಎತ್ತು ನಿಂತ್ಕೊಂಡ್ಬಿಟ್ರು ಬ್ರೇಕ್ ಹಿಡಿಯಲ್ಲ. ನಮ್ದ್ರೇನೆ ಏನಿಲ್ಲ, ಜಸ್ಟ್ ಈ ತರ ಪುಷ್ ಮಾಡಿದ್ರೆ ಬ್ರೇಕ್ ಹಿಡಿತದೆ. ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ ಆಗಿರೋದ್ರಿಂದ ಜಸ್ಟ್ ಈ ತರ ಪುಷ್ ಮಾಡಿದ್ರೆ ಬ್ರೇಕ್ ಹಿಡಿತದೆ. ಈ ತರ ಆಪ್ಷನ್ ನಮ್ಮ ಟ್ರ್ಯಾಕ್ಟರ್ ಅಲ್ಲಿ ಇದೆ. ಮತ್ತೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ದ್ರಲ್ಲಿ ಸಿಂಕ್ರೋಮ್ಯಾಶ್ ಗೇರ್ ಬಾಕ್ಸ್ ಇದೆ. ಸಿಂಕ್ರೋಮ್ಯಾಶ್ ಗೇರ್ ಬಾಕ್ಸ್ ಏನ್ ಕೆಲಸ ಮಾಡ್ತದೆ ಅಂದ್ರೆ ನಾರ್ಮಲ್ ಆಗಿ ನೀವು ಟ್ರ್ಯಾಕ್ಟರ್ ಯಾವ್ದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ಬೋದು. ಇವಾಗ ಒಂದು 20-25 ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀರಿ. ಇಮಿಡಿಯೇಟ್ ನೀವು 2ನೇ ಗೇರ್ ಇಂದ 3ನೇ ಗೇರು ಇಲ್ಲ 3ನೇ ಗೇರ್ ಇಂದ 4ನೇ ಗೇರ್ಗೆ ಗೇರ್ ಶಿಫ್ಟ್ ಮಾಡ್ಬೋದು. ಈ ಕಾರಲ್ಲಿ ಗೇರ್ ಶಿಫ್ಟ್ ಮಾಡ್ತಿರಲ್ಲ ನೀವು ಗೇರಿಂದ ಗೇರ್ಗೆ, ಆ ತರ ಆಪ್ಷನ್ ಸಿಂಕ್ರೋಮ್ಯಾಶ್ ಗೇರ್ ಬಾಕ್ಸ್ ಅಲ್ಲಿ ಇದೆ. ಆ ಸಿಂಕ್ರೋಮ್ಯಾಶ್ ಗೇರ್ ಬಾಕ್ಸ್ ಕುಬೋಟಾ ಟ್ರ್ಯಾಕ್ಟರ್ ಅಲ್ಲಿ ಇದೆ. ಈ ತರ ಗೇರ್ ಬಾಕ್ಸ್ ನಿಮ್ಗೆ ಬೇರೆ ಯಾವ ಟ್ರ್ಯಾಕ್ಟರ್ ಅಲ್ಲೂ ಸಿಗಲ್ಲ. ಮತ್ತೆ ಶಟಲ್ ಶಿಫ್ಟ್ ಗೇರ್ ಅಂತ ಅವಾಗಲೇ ಒಂದು ಹೇಳಿದೆ. ಶಟಲ್ ಶಿಫ್ಟ್ ಅಂತ ನಾವು ಯಾವ ಗೇರ್ ಅಲ್ಲಿ ಮುಂದೆ ಹೋಗ್ತೀವೋ ಅದೇ ಗೇರ್ ಅಲ್ಲೇ ರಿವರ್ಸ್ ಹೋಗ್ಬೋದು ಅಂದ್ಬಿಟ್ಟು. ಇದು ಬಂದು ಮೇನ್ ಗೇರ್ 1 2 3 4. ಈ ಕಡೆ ಬಂದು ಶಟಲ್ ಶಿಫ್ಟ್ ಇರ್ತದೆ. ಹಿಂಗ್ ಹಾಕಿದ್ರೆ ಜಸ್ಟ್ ಮುಂದೆ ಹೋಗ್ತಾ ಇರ್ತದೆ. ಇಲ್ಲಿ ಯಾವ್ದೇ ಗೇರ್ ಇದ್ರೂ ಏನ್ ತೊಂದರೆ ಇಲ್ಲ. ಜಸ್ಟ್ ಈ ತರ ಹಾಕಿದ್ರೆ ರಿವರ್ಸ್ ಹೋಗ್ಬೋದು. ಆಮೇಲೆ ಕ್ಲಚ್ ಅವಾಗಲೇ ನಾನು ಹೇಳಿದೆ ಪೆಡಲ್ ಸಿಸ್ಟಮ್ ಅಂತ. ಕ್ಲಚ್ ಸ್ಮೂತ್ ಆಗಿರ್ತದೆ. ಇದು ಬಂದು ಇಂಜನ್ ಕ್ಲಚ್, ಇದು ಬಂದು PTO ಕ್ಲಚ್. ಅದರಿಂದ ಇದು ಡ್ಯುಯಲ್ ಕ್ಲಚ್ ಗಾಡಿ ಇದು. ಸೊ ಅಣ್ಣ ನಿಮ್ಮದು ಒಪಿನಿಯನ್ ಏನು? ಇದೊಂದೀಗ ಎಷ್ಟು ಎಕರೆ ಇದ್ದಂಥ ರೈತರಿಗೆ ಬೆಸ್ಟ್ ಅಂತ ಹೇಳ್ತೀರಾ? ಯಾಕಂತಂದರೆ ಕೆಲವೊಂದಷ್ಟು ಜನ ಕಡಿಮೆ ಜಮೀನಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಇಷ್ಟು ದೊಡ್ಡ ಟ್ರ್ಯಾಕ್ಟರ್ ಬೇಕಾಗಿರೋದಿಲ್ಲ. ಸೊ ಎಷ್ಟಕ್ಕೆ ಬೆಸ್ಟ್ ಇದು? ಇದು ಹಂಗ್ ಲೆಕ್ಕ ಹಾಕೋಕೆ ಹೋದ್ರೆ ಇದು 2 ಎಕರೆ ಇರೋ ರೈತರು ತಗೊಂತಾರೆ, 10 ಎಕರೆ ಇರೋ ರೈತರು ತಗೊಂತಾರೆ, 50 ಎಕರೆ ಇರೋ ರೈತರು ತಗೊಂತಾರೆ. ಏನಕ್ಕಪ್ಪ ಅಂದ್ರೆ ಇದು ಕೆಲವೊಂದು ಟ್ರ್ಯಾಕ್ಟರ್ ಇರ್ಬೋದು ವೈಬ್ರೇಷನ್ ಬರ್ತಾ ಇರ್ತದೆ, ಸ್ಟೇರಿಂಗ್ ಫುಲ್ ಟೈಟು, ಒಂದು ಅರ್ಧ ಎಕರೆ ಕೆಲಸ ಮಾಡೋಷ್ಟೊತ್ತಿಗೆ ಮೈಕೈ ನೋವು ಬರ್ತದೆ. ಸಾಕಪ್ಪ ಇನ್ನು ಓಡಿಸೋದ್ ಬೇಡ, ಇನ್ನು ನಾಳೆ ಮಾಡೋಣ ಕೆಲಸ ಅಂತ ಅಂತಾರೆ. ಈ ನಮ್ ಟ್ರ್ಯಾಕ್ಟರ್ ಏನಪ್ಪಾ ಅಂದ್ರೆ ಬೆಳಗ್ಗೆ ನೀವು ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲವರೆಗೂ ಆರಾಮಾಗಿ ಓಡಿಸ್ಬೋದು. ಯಾವ್ದೇ ಒಂದು ಮೈಕೈ ನೋವು ಬರಲ್ಲ, ಪೈನ್ ಬರಲ್ಲ. ಯಾಕಂದ್ರೆ ಸ್ಮೂತ್ ಆಗಿರ್ತದೆ, ಕಾರ್ ಓಡಿಸ್ದಂಗೆ ಇರ್ತದೆ ಗಾಡಿ. ಹಂಗಾಗಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸ ಮಾಡಿದ್ರು ಏನು ಪೇನ್ ಅನ್ಸಲ್ಲ. ಇನ್ನೂ ಓಡ್ಸೋಣ ಇನ್ನ ಕೆಲಸ ಇದ್ರೆ ಇನ್ನೂ ಮಾಡೋಣ ಅನ್ಸ್ತಾ ಇರ್ತದೆ ಕಸ್ಟಮರ್ ರೈತರಿಗೆ. ಸೊ ಈಗ ಇವತ್ತಿನ ಪ್ರೈಸ್ ಎಷ್ಟಿದೆ? ಈ ಟ್ರ್ಯಾಕ್ಟರ್ 45 HP. ಇವತ್ತಿನ ಪ್ರೈಸ್ ಬಂದು 10,20,000 ಇದೆ ಆನ್ ರೋಡ್. ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್, ಬಂಪರು, ಟಾಪು, ಟಿಪ್ಪಿಂಗ್ ಪೈಪು ಇದೆಲ್ಲ ಸೇರಿ RTO ಇನ್ಸೂರೆನ್ಸ್ ಎಲ್ಲ ಸೇರಿ 10,20,000 ಇದೆ. ಓಕೆ, ಈಗ ಸದ್ಯಕ್ಕೆ ಇವತ್ತು ಜನವರಿ. ಓಕೆ, ಸೊ ಅದು ಹೆಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ?
ಇದು ವರ್ಷಕ್ಕೆ ಇಲ್ಲ 6 ತಿಂಗಳಿಗೆ ಒಂದ್ಸತಿ ಚೇಂಜ್ ಆಗ್ತಾ ಇರ್ತದೆ. ಹಾಂ 2% ಇಲ್ಲ 2.5% ರೈಸ್ ಆಗುತ್ತೆ. ಸೊ ಇದೆಲ್ಲ ಎಲ್ಲಿಂದ ತರಿಸೋದು ನೀವು? ಇದು ನಾವು ಚೆನ್ನೈಯಿಂದ ತರಿಸ್ತೀವಿ, ಫರೀದಾಬಾದ್ನಿಂದ ತರಿಸ್ತೀವಿ, ಪೂನಾಯಿಂದ ತರಿಸ್ತೀವಿ. ನಮ್ಮ ಇಂಡಿಯಾದಲ್ಲಿ 3 ಕಡೆ ಯಾರ್ಡ್ ಇದೆ. ಸೊ ಈಗ ಏನಾದರೂ ಸಬ್ಸಿಡಿ ಏನಾದರೂ ಇದೆಯಾ ಪರ್ಟಿಕ್ಯುಲರ್ ಈ ಟ್ರ್ಯಾಕ್ಟರ್ಗೆ? ಈ ಟ್ರ್ಯಾಕ್ಟರ್ಗೆ ಸಬ್ಸಿಡಿ ಬರಲ್ಲ. ಓಕೆ. ಸೊ ನಿಮ್ಮ ಹತ್ರ ತಗೊಂಡ್ರೆ ಡಿಸ್ಕೌಂಟ್ ಸಿಗುತ್ತಾ? ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಓಕೆ. ಸೊ ಈಗ ನಮ್ಮ ವಿಡಿಯೋ ನೋಡಿ ನಿಮ್ಮ ಹತ್ರ ಬಂದರು ಅಂದರೆ ಏನಾದರೂ ಒಂದು ಡಿಸ್ಕೌಂಟ್ ಆ ಥರ ಏನಾದರೂ ಇದೆಯಾ? ಮಾಡ್ಕೊಡ್ತೀವಿ. ಓಕೆ, ಸೂಪರ್. ಓಕೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಗ್ಯಾರಂಟಿ. ಇವ್ರು ಕೇಳ್ತಾರೆ ಏನು ಗಾಡಿ ತಗೊಂಡೋಗ್ಬಿಡ್ತೀವಿ, ಏನಾನ ಪಾರ್ಟ್ಸ್ ಏನಾದರೂ ಹೋದ್ರೆ ಯಾವ ಥರ ವ್ಯಾರಂಟಿ ಏನು ಎತ್ತ ಅಂತ ಕೇಳ್ತಾರೆ. ಹಂಗಾಗಿ ನಾವು ಇದಕ್ಕೆ ಇಂಜನ್ನು, ಗೇರ್ ಬಾಕ್ಸು, ಹೈಡ್ರಾಲಿಕ್ಕು ಇಂಥದಕ್ಕೆಲ್ಲ 5 ವರ್ಷ ಗ್ಯಾರಂಟಿ ಕೊಡ್ತೀವಿ. ಬ್ಯಾಟ್ರಿ, ಸ್ಟಾರ್ಟ್ರು, ಎಲೆಕ್ಟ್ರಿಕ್ ಐಟಮ್ ಏನೇನಿದೆ ಇದಕ್ಕೆಲ್ಲ 1 ವರ್ಷ ಗ್ಯಾರಂಟಿ ಇರ್ತದೆ. ಓಕೆ. ಸೊ ಸೇಮ್ ಹಿಂದ್ಗಡೆ ಟ್ರಾಲಿ ಎಲ್ಲ ಅಟ್ಯಾಚ್ ಮಾಡ್ಬೋದು? ಅಟ್ಯಾಚ್ ಮಾಡ್ಬೋದು, ಬೇಕಂದ್ರೆ ತೋರಿಸ್ತೀನಿ. ಓಕೆ, ತೋರಿಸಿ ಅಣ್ಣ. ಇದಕ್ಕೆಲ್ಲ 3 ಪಾಯಿಂಟ್ ಲಿಂಕೇಜ್ ಅಂತ ಹೇಳ್ತೀವಿ. ಇದನ್ನ ಅಟ್ಯಾಚ್ ಮಾಡಿಲ್ಲ, ಹಂಗಾಗಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇದು ನೋಡಿ, ಇದು ಟಾಪ್ ಲಿಂಕು. ಇದಕ್ಕೆ ಒಂದು ಡಾಬರ್ ರಾಡ್ ಹಾಕ್ತಿವಿ. ಇದೆಯಲ್ಲ ಇದು ಉಕ್ಕು. ಟ್ರಾಲಿ ಏನಾದರೂ ನೀವು ಮೌಂಟ್ ಮಾಡ್ಬೇಕಾದ್ರೆ ಉಕ್ಕು ಹಾಕೊಳೋದಕ್ಕೆ ಜಾಗ ಇದು. ನಿಮಗೆ ಉಕ್ಕೆಲ್ಲ ಹಾಕೊಡ್ತೀವಿ. ಹೌದು. ಇದು ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದಕ್ಕೆ ಏನಾದರೂ ಪೇಮೆಂಟ್ ಇರುತ್ತೆ? ಇದು ಜೊತೆಗೆ ಬರುತ್ತೆ ಈಗ ನಾವು ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ? ನಾನು ಆನ್ ರೋಡ್ ಪ್ರೈಸ್ ಅಂತ ಅವಾಗಲೇ ಹೇಳಿದ್ನಲ್ಲ, ಅದ್ರ ಜೊತೆಗೆ ನಿಮಗೆ ಬಂಪರು, ಟಾಪು, ಹುಕ್ಕು, ಟಿಪ್ಪಿಂಗ್ ಪೈಪು, ಡಾಬರ್ ರಾಡು, ಸೀಟ್ ಕವರು ಇದೆಲ್ಲ ಹಾಕಿ ನಾವು RTO ಇನ್ಸೂರೆನ್ಸ್ ಎಲ್ಲ ಸೇರಿಸಿ ಆನ್ ರೋಡ್ ಪ್ರೈಸ್ ಹೇಳ್ಬಿಡ್ತೀವಿ. ಓಕೆ. ಸೊ ಈಗ ನಾವು ಪರ್ಚೇಸ್ ಮಾಡಕ್ಕೆ ಬರ್ತೀವಿ ಅಂತಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು? ಏನಿಲ್ಲ, ಒಂದು ಪಾನ್ ಕಾರ್ಡು, ಒಂದು ಆಧಾರ್ ಕಾರ್ಡು, ಮತ್ತೆ ವ್ಯವಸಾಯಗಾರರ ದೃಢೀಕರಣ ಪತ್ರ ಅಂತ ಒಂದು ಬರ್ತದೆ. ನೀವು ಅಗ್ರಿಕಲ್ಚರಲ್ ಪರ್ಪಸ್ ಆಗಿ ತಗೊಂತಾ ಇರೋದ್ರಿಂದ ಇದು ವ್ಯವಸಾಯ ದೃಢೀಕರಣ ಪತ್ರ, ಇಲ್ಲಾಂದ್ರೆ ಬೋನೋಫೈಡ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಈ ಥರದ ಒಂದು ಸರ್ಟಿಫಿಕೇಟು, ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಇದ್ರೆ ಸಾಕು. ಮತ್ತೆ ಲೋನ್ಗೆ ಏನಾದರೂ ಬೇಕು ಅಂದ್ರೆ ನಿಮಗೆ ಪಾಸ್ಬುಕ್ಕು, ಚೆಕ್ಕು. ಅಂದ್ರೆ ನೀವೇ ಲೋನ್ ತಕ್ಕೊಡ್ತೀರಾ? ಮಾಡ್ಕೊಡ್ತೀವಿ. ನಿಮ್ಗೆ ಎಲ್ಲ ಥರ ಬ್ಯಾಂಕಿಂದ ನಿಮ್ಗೆ ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಆ ಥರ ಬ್ಯಾಂಕಲ್ಲಿ ಮಾಡ್ಕೊಡ್ತೀವಿ. ಓಕೆ. ಸೊ ಅಣ್ಣ, ಈಗ ರೈತರು ಪರ್ಚೇಸ್ ಮಾಡಿರ್ತಾರೆ ಒಂದು 6 ತಿಂಗಳು 1 ವರ್ಷ ಬಿಟ್ಟು, ಏನೋ ಒಂದು ಸಮಸ್ಯೆ ಆಗುತ್ತೆ. ಸೊ ನೀವು ನಿಮ್ಮ ವರ್ಕ್ ಹೇಗಿರುತ್ತೆ? ಅವರೇ ಇಲ್ಲಿ ಬಂದು ಸರ್ವಿಸ್ ಕೊಡ್ಬೇಕಾ, ನೀವೇ ಕೊಡ್ತೀರಾ? ಇಲ್ಲ, ನಾನು ಆಗಲೇ ಹೇಳಿದೆ, ಸರ್ವಿಸ್ ಅಂದವಾಗ ಮೇನ್ ಬಂದು ನಾವು ಟ್ರ್ಯಾಕ್ಟರ್ ಆಂಬುಲೆನ್ಸ್ ಅಂತ ನಮ್ದೊಂದು ಕಾನ್ಸೆಪ್ಟ್ ಇದೆ. ಓಕೆ. ಜಸ್ಟ್ ಒಂದು ಕಸ್ಟಮರ್ ಒಂದು ಫೋನ್ ಮಾಡಿದ್ರೆ ಸಾಕು, ಈ ತರ ನಮ್ಮ ಟ್ರ್ಯಾಕ್ಟರ್ ಈ ತರ ಒಂದು ಸಮಸ್ಯೆ ಆಗಿದೆ ಅಂದ್ರೆ ಸಾಕು, ನಾವು ಇಮಿಡಿಯೇಟ್ ಒಂದು ಲೊಕೇಶನ್ ಹಾಕ್ಸ್ಕೊಂತೀವಿ. ಇಮಿಡಿಯೇಟ್ ನಮ್ಮ ಮೆಕ್ಯಾನಿಕ್ಸ್ ಯಾರು ಇರ್ತಾರೆ, ಇಮಿಡಿಯೇಟ್ ಅಲ್ಲೇ ಜಾಗಕ್ಕೆ ಹೋಗಿ ಸರ್ವಿಸ್ ಆಗಿರ್ಬೋದು, ಇಲ್ಲ ಪ್ರಾಬ್ಲಮ್ ಏನಾಗಿರ್ಬೋದು ಅದ್ರದ್ದು ಸೊಲ್ಯೂಷನ್ ಎಲ್ಲ ಮುಗಿಸಿ ಬರ್ತಾರೆ. ಓಕೆ. ಓಕೆ. ಸೊ ಬೇರೆ ಕಂಪನಿಲಿ ಈ ತರ ಇದೆಯಾ ಅಥವಾ ಕುಬೋಟ? ಯಾವ್ದ್ರಲ್ಲೂ ಇಲ್ಲ. ಇವಾಗ ಕುಬೋಟ ನೋಡ್ಕೊಂಡು ಬೇರೆಯವರೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೂಪರ್. ಇದು ಫಸ್ಟ್ ಬಂದಿದೆ ಕುಬೋಟದಲ್ಲಿ. ಓಕೆ. ಓಕೆ. ಸೊ ನಿಮ್ಮ ಕಸ್ಟಮರ್ಸ್ ಎಲ್ಲೆಲ್ಲಿದ್ದಾರಣ್ಣ ಕರ್ನಾಟಕ ಆಲ್ ಓವರ್ ನೋಡ್ತಾ ಹೋದ್ರೆ? ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟಿಕ್ ಅಲ್ಲೂ ಇದ್ದಾರೆ. ನಮ್ದು ಬಂದು ಬೆಂಗಳೂರು ಡೀಲರ್ಶಿಪ್ ಆಗಿರೋದ್ರಿಂದ ಬೆಂಗಳೂರು ಸುತ್ತಮುತ್ತ, ಬೆಂಗಳೂರು ತಾಲೂಕು, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಆನೇಕಲ್ಲು ಈ ಸರೌಂಡಿಂಗ್ ಅಲ್ಲೆಲ್ಲ ನಮ್ಮ ಕಸ್ಟಮರ್ ಇದ್ದಾರೆ. ಕುಬೋಟ ಟ್ರ್ಯಾಕ್ಟರ್ ತಗೊಂಡಿರೋಂಥವ್ರು ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟಿಕ್ ಅಲ್ಲೂ ಇದ್ದಾರೆ. ಓಕೆ. ಸೊ ಈಗ ಇನ್ ಕೇಸ್ ರೈತರು ದೊಡ್ಡ ಟ್ರ್ಯಾಕ್ಟರೇ ತಗೋಬೇಕು ಅಂತಂದ್ರೆ 501 ಬೆಸ್ಟ್ ಅಂತ ಹೇಳ್ತೀರಾ? ದೊಡ್ಡ ಟ್ರ್ಯಾಕ್ಟರ್ ಅಂದ್ರೆ ಇದು ಇವಾಗ 4501 ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ಇದು ಎಲ್ಲಾ ಕೆಲ್ಸಕ್ಕೂ ಆಗಿರೋದ್ರಿಂದ ರೈತರಿಗೆ ಇದು ಬೆಸ್ಟ್. ಇನ್ನೂ ಸ್ವಲ್ಪ ಹೆವಿ ಬೇಕು ಅನ್ನೋರಿಗೆ 5502 ಅಂತ ಒಂದು ಮಾಡ್ಲಿದೆ. ಅದು 55 HP ಸೆಗ್ಮೆಂಟ್ ಸೇರ್ತದೆ. ಅದು ಆಗ್ಲೇ ನೀವು ನೋಡಿದ್ರಲ್ಲ, ಆ ಟ್ರ್ಯಾಕ್ಟರ್ ಇದಕ್ಕಿಂತ ಸ್ವಲ್ಪ ಹೆವಿ ಅದು. ಓಕೆ. ಸೊ ಯಾವ್ದು ಫಾಸ್ಟ್ ಮೂವಿಂಗ್ ಅಲ್ಲಿ 501 502 ಇದು 4501 ಇದೆಯಲ್ಲ, ಇದು ನಮ್ಮ ಏರಿಯಾದಲ್ಲಿ ಇದು ಫಾಸ್ಟ್ ಮೂವಿಂಗ್ ಇದೆ. 5502 ಅದು ಫಾಸ್ಟ್ ಮೂವಿಂಗ್ ಇದೆ. ನಾವು ಯಾವ್ದು ಅಂದ್ಬಿಟ್ಟು ಹೇಳಕ್ಕಾಗಲ್ಲ, ಎರಡು ಫಾಸ್ಟ್ ಮೂವಿಂಗ್ ಇದೆ. ಅದು ರೈತರು ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಹೆವಿ ಜಾಸ್ತಿ ಕೆಲಸ ಇರೋರು 5502 ತಗೊಂತಾರೆ. ಸ್ವಲ್ಪ ಮೀಡಿಯಮ್ ಎಲ್ಲ ಕೆಲಸಕ್ಕೂ ಆಗಂತದಾಗಿರಿದ್ರೆ 4501 ತಗೊಂತಾರೆ. ಓಕೆ. ಥ್ಯಾಂಕ್ ಯು ಅಣ್ಣ.